ಪರಮ ಪೂಜ್ಯ ಗುರುದೇವರನ್ನು ಎನ್ನ ಋಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ಶತಸಹಸ್ರೇಷು ದಾತಾ ಭವತಿ ವಾನವ. ಇದೊಂದು ಅರ್ಥಪೂರ್ಣ ಅನುಭಾವಪೂರ್ಣ ಶ್ಲೋಕ. ಶತೇಷು ಜಾಯತೆ ಶೂರಃ, 100 ಜನಗಳ ಮಧ್ಯದಲ್ಲಿ ಒಬ್ಬ ಶೂರ ಧೀರ ಸಿಗತಾನ. 100 ಜನ ಅದಾರಂದ ಮಾತ್ರಕ್ಕೆ 100 ಜನ ಶೂರರಿರ್ತಾರಂತ ಹೇಳಾಕ ಬರುವುದಿಲ್ಲ. 100 ಜನ ಶೌರ್ಯ ಸಾಹಸ ಧೀರರು ಅಂತ ಹೇಳಲಿಕ್ಕಾಗುವುದಿಲ್ಲ. 100 ಜನಗಳ ಮಧ್ಯದಲ್ಲಿ ಒಬ್ಬನೇ ಒಬ್ಬ ಶೂರ ದೊರಿತನ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ. 1000 ಜನಗಳ ಮಧ್ಯದೊಳಗ ಒಬ್ಬ ಪಂಡಿತೋತ್ತಮ ದೊರಿತನ. 1000 ಜನ ಅದರಂದ ಮಾತ್ರಕ್ಕೆ ಎಲ್ಲರೂ ಪಂಡಿತರ ಇರ್ತಾರಂತ ಹಿಂಗೇನು ಹೇಳಕ್ಕೆ ಬರುವುದಿಲ್ಲ. ಅದರಾಗ ಒಬ್ಬ ಪಂಡಿತ ಎಲ್ಲ ಶಾಸ್ತ್ರಗಳನ್ನು, ಒಳ್ಳೆಯ ಸದ್ಗ್ರಂಥಗಳನ್ನು, ಪುರಾಣಗಳನ್ನು ತಿಳ್ಕೊಂಡಿರತಕ್ಕಂಥ ಒಬ್ಬ ಪಂಡಿತ ಸಿಗಬಹುದೇ ವಿನಃ 1000 ಜನ ಅದರಂದ ಮಾತ್ರಕ್ಕೆ 1000 ಜನನೂ ಪಂಡಿತರ ಇರ್ತಾರಂತ ಅನ್ನಕ ಬರುವುದಿಲ್ಲ. ವಕ್ತಾ ಶತಸಹಸ್ರೇಷು, 1,00,000 ಜನಗಳ ಮಧ್ಯದೊಳಗ ಒಬ್ಬ ಶ್ರೇಷ್ಠ ವಾಗ್ಮಿ, ಅತ್ಯದ್ಭುತವಾಗಿರತಕ್ಕಂಥ ಮಾತುಗಾರ, ಚಾಣಾಕ್ಷತನದಿಂದ ಸುಂದರ ಸುಂದರ ಮಾತುಗಳನ್ನು, ಅರ್ಥಪೂರ್ಣ ಅನುಭಾವಪೂರ್ಣಗಳ ನುಡಿಗಳನ್ನು ಆಡುವಂಥ ವ್ಯಕ್ತಿ ಒಬ್ಬ ಸಿಗ್ತಾನ. ಎಷ್ಟು ಜನಗಳ ಮಧ್ಯದೊಳಗ? 1,00,000 ಜನಗಳ ಮಧ್ಯದೊಳಗೆ ಒಬ್ಬ ಶ್ರೇಷ್ಠ ಮಾತುಗಾರ ಸಿಗ್ತಾನ. 100 ಜನಗಳ ಮಧ್ಯದೊಳಗ ಒಬ್ಬ ಶೂರ, 1000 ಜನಗಳ ಮಧ್ಯದೊಳಗ ಒಬ್ಬ ಪಂಡಿತೋತ್ತಮ, 1,00,000 ಜನಗಳ ಮಧ್ಯದೊಳಗ ಒಬ್ಬ ಮಾತುಗಾರ ದೊರಿತನ. ಹೊರತು ಎಲ್ಲರೂ ಶೂರರ ಸಿಗ್ತಾರಂತಿಲ್ಲ, ಎಲ್ಲರೂ ಪಂಡಿತರ ಇರ್ತಾರಂತಿಲ್ಲ, ಎಲ್ಲರೂ ಒಳ್ಳೆಯ ಶ್ರೇಷ್ಠ ಮಾತುಗಾರರು ಇರ್ತಾರಂತೇನಿಲ್ಲ. ಈಗ ಅಪ್ಪುಗಳಿದ್ರಲ್ಲ, ಅಪ್ಪುಗಳು ಪ್ರವಚನ ತಾವೆಲ್ಲ ಕೇಳಿದ್ದೀರಿ, ಅವರ ಮಾತುಗಳನ್ನು ಆಲಿಸಿದ್ದೀರಿ. ಇನ್ನೂ ತಕ ನಾವು 10-15 ವರ್ಷ ಅವ್ರ ಹಿಂದೆ ತಿರುಗಾಡೀವಿ. ಎಲ್ಲೆಲ್ಲಿ ಪ್ರವಚನ ಹೇಳ್ತಿದ್ರು, ಎಲ್ಲೆಲ್ಲಿ ಸಾಧಕರ ಪಾಠಗಳು ನಡೀತಿದ್ದುವು, ಅಲ್ಲೆಲ್ಲ ಹೋಗುತ್ತಿದ್ದಿವಿ. ತಿಂಗಳಾವಧಿ ಕೂಡುತ್ತಿದ್ದಿವಿ, ಕೇಳುತ್ತಿದ್ದಿವಿ. ಎಷ್ಟು ಅದ್ಭುತವಾಗಿರತಕ್ಕಂಥ ಮಾತುಗಾರರವರು ಅಂತ ಕೇಳಿದ್ರೆ, 50 ವರ್ಷಗಳ ಕಾಲ ಪ್ರವಚನ ಹೇಳಿದಾರ. ಇಷ್ಟು ಚಲೋ ಮಾತುಗಳನ್ನು ಆಡಿದಾರಲ್ಲ. 50 ವರ್ಷ ಪ್ರವಚನ ಹೇಳಿದ್ರು ಸಹಿತ
ಒಂದೊಂದು ಶಹರದೊಳಗೆ 50,000 ಜನ ಕೂತು ಕೇಳ್ಯಾರ. ಕೇಳುಗರು ಎಲ್ಲ ಧರ್ಮದವರು ಬರ್ತಿದ್ರು, ಎಲ್ಲ ಮತದವರು ಬರ್ತಿದ್ರು. 50 ವರ್ಷದ ಪ್ರವಚನದೊಳಗ ಒಂದು ದಿವಸನೂ ಸಹಿತ ಒಬ್ಬರಿಗೂ ನೋವಾಗುವಂತಹ, ಒಬ್ಬರಿಗೂ ದುಃಖ ಆಗುವಂತಹ, ಒಬ್ಬರ ಮನಸ್ಸಿಗೂ ನಾಟುವಂತಹ ಮಾತುಗಳನ್ನು ಆಡಲಾರದಂಗ ಯಾರಿಗೂ ನೋವಾಗಿರಬಾರದು. ಕೇಳುವವರ ಅಂತರಂಗದೊಳಗೆ ಜ್ಞಾನದ ಬೆಳಕು ಚೆಲ್ಲಿರಬೇಕು, ಅವ್ರ ಮುಖದೊಳಗೆ ಒಂದಿಷ್ಟು ನಗು ಮೂಡಿರಬೇಕು. ಅಂಥ ಮಾತುಗಳನ್ನು ಆಡಿದರು. ಆದ್ದರಿಂದ ಅವರಷ್ಟು ಶ್ರೇಷ್ಠ ಮಾತುಗಳನ್ನು ಆಡಿದವರನ್ನು ನೋಡೋದು ಅಪರೂಪ ಜಗತ್ತಿನೊಳಗೆ. ಕೆಲವರು ಆಡ್ತಿರ್ತಾರ, ಹೆಂಗೆ ಆಡಿದ್ರಂದ್ರೆ ಜಗಳ ಶುರುವ ಪ್ರಾರಂಭನ. ಶಾಂತ ಇರತಕ್ಕಂಥ ಊರು ಕ್ರಾಂತಿ ಆಗಿರ್ತದೆ. ಯಾವ ಮನೆ ಸ್ವರ್ಗ ಆಗಿರ್ತದಲ್ಲ, ಅದು ಒಂದು ಮಾತಿನಿಂದ ನರಕ ಆಗ್ತದೆ. ಅಂಥ ಮಾತುಗಳನ್ನು ಆಡೋರು ರಗಡು ಮಂದಿ ಅದರ ಜಗತ್ತಿನೊಳಗೆ. ಆದ್ರೆ ಇವರಂಥ ಮಾತುಗಳನ್ನು ಆಡೋರು ಅಪರೂಪ, ವಿರಳ, ಲಕ್ಷಕ್ಕೊಬ್ಬರವರು. ಎಷ್ಟು ಚಲೋ ಮಾತುಗಳು, ಎಷ್ಟು ಚಾಣಾಕ್ಷತೆಯಿಂದ ಆಡುತ್ತಿದ್ದರು. ಆ ಮಾತಿನ ಸಾಧಕ ಬಾಧಕ, ಅದರ ಪರಿಣಾಮ ಎಲ್ಲವುಗಳನ್ನು ಅರಿತುಕೊಂಡು ಯಾವ ಸಮಯದೊಳಗ, ಯಾವ ಯಾವ ಸಂದರ್ಭದೊಳಗ ಯಾವ ಯಾವ ಮಾತುಗಳನ್ನು ಆಡಬೇಕನ್ನುವಂತಹ ಸತ್ಯ ಸಂಗತಿಯನ್ನು ಅರಿತಿದ್ರು. ಹೀಗಾಗಿ ನಾವು ಈ ಕಡೆ ಬಾಲ್ಕಿ ಬೀದರ್ ಹಿಡ್ಕೊಂಡು ಆ ಕಡೆ ಚಿತ್ರದುರ್ಗ ತನೂ 15 ವರ್ಷ ಆತ ಪ್ರವಚನ ಮಾಡಾಕತ್ತಿ. ಅವರಷ್ಟು ಚಲೋ ಮಾತಾಡೋರ್ನ ಯಾವ ಸ್ವಾಮಿಗಳನ್ನೂ ಕಂಡಿಲ್ಲ ನಾವು. ಅಷ್ಟು ಅದ್ಭುತ ಮಾತುಗಾರರು. ಅವರ ಮಾತಂದ್ರೆ ಬರೀ ಮಾತಲ್ಲ, ಮಾತಂದ್ರೆ ಮುತ್ತ. ಅವರಾಡಿದ ಪ್ರತಿಯೊಂದು ಮಾತು ಜ್ಯೋತಿರ್ಲಿಂಗ, ಸತ್ಯದ ಹೊಳಹ, ಅಮೃತ ಬಿಂದು. ಅಷ್ಟು ಅದ್ಭುತವಾಗಿರತಕ್ಕಂಥ ಮಾತುಗಳನ್ನಾಡಿದಾರ. ಅಂಥವರು ಲಕ್ಷಕ್ಕೊಬ್ಬರು ಸಿಗ್ತಾರ. ಎಷ್ಟು ಚಲೋ ಮಾತು ಹೇಳ್ತಾರ ಅವರು. 100 ಜನ ಇದ್ರು ಅಂದ್ರೆ ಒಬ್ಬನೇ ಶೂರ ಧೀರ. 1000 ಜನರ ಮಧ್ಯದೊಳಗೆ ಒಬ್ಬ ಪಂಡಿತ. 1,00,000 ಜನಗಳ ಮಧ್ಯದೊಳಗೆ ಒಬ್ಬ ಶ್ರೇಷ್ಠ ವಾಗ್ಮಿ ಸಿಗ್ತಾನ. ದಾತ ಭವತಿ ವಾನವ. ಮುಂದೆ ಹೇಳ್ತಾರ, ಇವರು ಸಿಗಬಹುದು, ಆದ್ರೆ ತಾನು ಶ್ರಮಪಟ್ಟು ಕಷ್ಟಪಟ್ಟು ಬೆವರ ಹನಿಯನ್ನು ಭೂಮಿ ತಾಯಿಗೆ ಸುರಿಸಿ ಏನೊಂದಿಷ್ಟು ಸಂಪತ್ತು ಗಳಿಸಿರ್ತಾರಲ್ಲ, ಆ ಸಂಪತ್ತನ್ನು ಉದಾರ ಹೃದಯದಿಂದ ಒಂದಿಷ್ಟು ಒಳ್ಳೆಯ ಭಾವದಿಂದ ಏನು ಒಂದಿಷ್ಟು ಊರಾಗ ಧರ್ಮದ ಕಾರ್ಯ ಆಗಲಿ, ಸಮಾಜದೊಳಗೆ ನಡೀತಕ್ಕಂಥ ಒಳ್ಳೆಯ ಸತ್ಕಾರ್ಯಗಳಿರಲಿ, ಅವುಗಳಿಗೆ ಒಂದಿಷ್ಟು ಮನಸ್ಸು ಬಿಚ್ಚಿ ಹೃದಯ ತುಂಬಿ ತಾವು ಗಳಿಸಿರುವ ಸಂಪತ್ತನ್ನು ಒಂದಿಷ್ಟು ದಾನ ಮಾಡಬೇಕಾಗಿತ್ತು ಅಂದ್ರೆ ಅವರು ವಿರಳಾತಿ ವಿರಳ. ಎಷ್ಟು ಚಲೋ ಹೇಳ್ತಾರವರು. ಇವರು 3 ಜನ ಸಿಗಬಹುದು, ಶೂರರು ಸಿಗಬಹುದು, ಪಂಡಿತರೂ ಸಿಗಬಹುದು, ಮಾತುಗಾರರೂ ಸಿಗಬಹುದು, ದಾನ ಮಾಡೋರು ಸಿಗೋದು ಭಾಳ ಅಪರೂಪದ ಜಗತ್ತಿನೊಳಗೆ. ವಿರಳಾತಿ ವಿರಳ. ಆದ್ದರಿಂದ ಅದೊಂದು ಊರಾಗ ಮ್ಯಾಲ ಒಂದಿಷ್ಟು ಧರ್ಮದ ಕಾರ್ಯಗಳು ನಡೀತಿದ್ದುವು, ಸತ್ಕಾರ್ಯಗಳು ನಡೀತಿದ್ದುವು. ಆದರೆ ಏನು ಮಾಡೋದು, ಒಂದು ದಿವಸನೂ ಒಬ್ಬರು ಮನೆಯವರು ಸಹಿತ ಕೈ ಎತ್ತಿ ಊರಾಗಿಂಥದ್ದೊಂದು ಪವಿತ್ರವಾಗಿರುವಂತಹ ಧಾರ್ಮಿಕ ಕಾರ್ಯ ನಡೆದದ,
ಅದಕ್ಕೆ ನೀವು ಒಂದಿಷ್ಟು ತಗೋರಿ, ಕಾರ್ಯವನ್ನು ಯಶಸ್ವಿಗೊಳಿಸ್ರಿ, ಅದನ್ನು ಪೂರ್ಣಗೊಳಿಸಿ ಅಂತ ತಿಳ್ಕೊಂಡು ಒಬ್ಬರೂ ಕೈ ಎತ್ತಿ ದಾನ ಮಾಡೋರು ಇರಲಿಲ್ಲ. ಮತ್ತಿದ್ದವ್ರು ಯಾರು? ಬರೀ ಗಳಸವ್ರು, ಬರೀ ಲೋಭ ಗುಣದವರು, ಊರು ತುಂಬೆಲ್ಲ ಜಿಪುಣರ. ಆದ್ದರಿಂದ ಊರಿನ ಹಿರಿಯರು ನಿರ್ಣಯ ಮಾಡಿದರು, ನಮ್ಮ ಊರಾಗ ಎಟ್ಟರ ಜಿಪುಣರು ಇರ್ಬೇಕಂತ ತಿಳ್ಕೊಂಡು ಡಂಗುರ ಸಾರಿಸಿದ್ರು. ಊರ ಹೊರಗೆ ಸ್ಪರ್ಧಾ ಏರ್ಪಾಟು ಮಾಡೀವಿ. ಯಾರ್ದು? ಕೊಡಲಾರ್ದವ್ರದ್ದು, ಜಿಪುಣರದು. ಯಾವಾಗ ಡಂಗುರ ಸಾರಿಸಿದ್ರು ರಾತ್ರಿ ನಿದ್ದೆ ಹತ್ತಲಿಲ್ಲ ಅವರಿಗೆ. ಯಾಕೆ? 1,00,000 ರೂಪಾಯಿ ಬಹುಮಾನ ಇಟ್ಟಾರಲ್ಲ, ಯಾರಿಗೆ ಸಿಗುತ್ತದೋ ಏನೋ. ಬೆಳಗ್ಗೆ ಯಾವಾಗ ಆದಿತ್ತೋ ಯಾವಾಗ ಹೋಗಿ ಕ್ಯೂ ಹಚ್ಚವು. ಎದಕ್ಕೆ? 1,00,000 ಬಹುಮಾನ ಪಡಿಯಾಕ, ಕೊಡಾಕಲ್ಲ, ಪಡಿಯಾಕ. ಬಂದು ನಿಂತರು. ಇಂಥದ್ದ ಒಂದು ವೇದಿಕೆ ನಿರ್ಮಾಣ ಮಾಡಿದ್ರು. 3 ಜನ ನಿರ್ಣಾಯಕರನ್ನು ಕೂಡಿಸಿದ್ರು. ಯಾರ್ಯಾರು ಎಟ್ಟೆಟ್ಟು ಜಿಪುಣರದಾರ ಅಂತ ತಿಳ್ಕೊಳ್ಳಾಕ. ಮೊದಲನೇದು ಅವನು ಕರೆದ್ರು. ನೀ ಎಷ್ಟು ಗಳಿಸ್ತಿ ಅಂದರು. 1,000 ಗಳಿಸ್ತೀನಿ ಒಂದು ದಿವ್ಸಕ್ಕಂದ. ಮತ್ತು ಯಾರಿಗಾರ ಒಂದು 10-20 ರೂಪಾಯಿ ದಾನ ಧರ್ಮ ಮಾಡ್ತಿದ್ದೇನು ಅಂದರು. ನಾ ಯಾಕೆ ಮಾಡಕ್ಕೆ ಹೋಗಲಿ, ಮಾಡಕ್ಕೆ ಗಳಿಸೋದಿಲ್ಲ ನಾನು, ನನಗೆ ಬೇಕು. ಹೆಂಡತಿ, ಮಕ್ಕಳು, ಮರಿ, ಸಂಸಾರದ ನಂದು. ಮತ್ತು ಹಿಂಗೆ ದುಡ್ದದ್ದೆಲ್ಲ ಕೊಟ್ಕೋತ ಹೋದ್ರಪ್ಪ ಅಂದ್ರೆ ಸಿರಿವಂತ ಆಗೋದು ಯಾವಾಗ ನಾನು. ಅದಕ್ಕೆ ಯಾರಿಗೇನು ಕೊಡೋದಿಲ್ಲ. ಅವಾಗ ಅವ್ರಂದ್ರು, ಮತ್ತು ಹೆಂಗೆ ಮಾಡಿ ಗಳಿಸ್ತಿದ್ವೋ? ಅವಾಗ ಅವ ಹೇಳಿದ, 1 ಅಡಿಕೆ ಬೆಟ್ಟ 1 ವರ್ಷ ಮಾಡ್ತೀನಿ ಅಂದ. ಹೆಂಗೆ ಮಾಡ್ತಿದ್ದಿ? ಯಾವಾಗ ನನಗೆ ಅಡಿಕೆ ಎಲೆ ಕೂಡ ಬೆರೆಸಿ ತಿನ್ಬೇಕು ಅನ್ನಿಸ್ತದ ಅವಾಗ ತೀಜುರಿಯಾಗಿದ್ದ ತೆಗಿಯೋದದ, ಬಾಯಾಗಿ ಇಟ್ಕೊಳ್ಳೋದದ, ಹೆಂಗೆ ಒಂದಿಷ್ಟು ಹೊರಳಾಡಿಸೋದದ. ಆ ಬಳಿಕ ಒಂದು ಚಲೋ ಅರ್ಬಿ ತೊಗೊಂಡು ಒರೆಸಿ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ತೀಜೋರಿ ಒಳಗಿಟ್ಟು ಲಾಕ್ ಮಾಡೋದು. ಅವ್ರಂದ್ರು 1 ವರ್ಷ ಅಲ್ಲ 9 ವರ್ಷ ಮಾಡು, ಸಾಕು ಶಾಣೆ ಇದು ನಡಿ ಅಂತ ಕಳಿಸಿದ್ರು. 2ನೇದವ ಬಂದ, ನೀ ಎಷ್ಟು ಸಂಪತ್ತು ಗಳಿಸ್ತಿದ್ಯೋ ಅಂದ. ಅವ ಹೇಳಿದ, ನಾನು ಲಕ್ಷಾಧೀಶ, 1 ದಿವಸಕ್ಕೆ 1,00,000 ಗಳಿಸಾವ ನಾನಂದ. ಹೌದು, 1,00,000 ಗಳಿಸಿದಲ್ಲ, ಯಾರಿಗಾರ ಏನಾರ ಒಂದಿಷ್ಟು ದಾನ ಧರ್ಮ ಪರೋಪಕಾರಕ್ಕೆ ನೀಡಿದೇನು ಅಂದರು. ಅವಾಗ ಅವ ಅಂದ, ನಿಮ್ಮಂಗ ನಂದೇನು ತಲೆ ಕೆಟ್ಟಿಲ್ಲ ಅಂದ. ಯಾರಿಗೆ ಯಾಕೆ ಕೊಡ್ಬೇಕು? ಇನ್ನೊಬ್ರಿಗೆ ಕೊಡಾಕ ಲಕ್ಷ ಗಳಿಸೋದಿಲ್ಲ ನಾನು, ನನಗೆ ಬೇಕು ಒಂದಿಷ್ಟು ಸಂಸಾರದ. ಹೌದು, 1,00,000 ಎಷ್ಟು ಜಿಪುಣತನದಿಂದ ಗಳಿಸಿದೆ ಅಂತ ಅವರು ಕೇಳಿದರು. ಇವ ಹೇಳಿದ, ಮನೆ ಮುಂದೆ ಆಕಸ್ಮಿಕ ಊಟಕ್ಕೆ ಕೂತೆ ಅಂದ್ರೆ, ಕಾಗಿ ಬಂತು ಅಂದ್ರೆ ಕಾಗಿ ಸಹಿತ ಹೊಡೆಯುವುದಿಲ್ಲ, ಹಂಗೆ ಗಳಿಸಿ ನಾನಂದ. ಅಲ್ಲೋ, ಕಾಗಿ ಅಂದ್ರೆ ಅನಿಷ್ಟ ಅಂತಾರ, ಅದು ಮನೆ ಒಳಗೆ ಹೋಗಬಾರ್ದು, ಹೋಯಿತು ಅಂದ್ರೆ ಕೆಟ್ಟ ಆಗ್ತದಂತ ಜಗತ್ತಿನೊಳಗೆ ಜನಗಳ ತಲೆಯೊಳಗೆ ತುಂಬ್ಯದದು. ಮತ್ತು ಒಳಗೆ ಹೋದರೂ ಸುಮ್ಮ ಇರುತ್ತಿದೆ, ಏನು ಹೊಡಿಲಾರ್ದಂಗೆ ಅಂತ ಅವರು ಕೇಳಿದರು. ಇವ ಅಂದ, ಹೋಗವಲ್ದ್ಯಾಕ ಬರುವಲ್ದ್ಯಾಕ ನನಗೇನು ಸಂಬಂಧ ಇಲ್ಲ, ಆದ್ರೆ ಕಾಗಿ ಮಾತ್ರ ನಾವು ಹೊಡಿಯೋದಿಲ್ಲ ಅಂದ. ಯಾಕೆ ಹೊಡಿಯೋದಿಲ್ಲ? ಉಣ್ಣುವಾಗ ಬೆರಳಿಗೆ ಅನ್ನದಗಳ ಹತ್ತಿರ್ತದೆ. ಆವಾಗ ನಾನು ಹೆಂಗೆ ಹೊಡೆದೆ ಅಂದ್ರೆ ನನ್ನ ಕೈಯೊಳಗಿನ ಅನ್ನ ಕಾಗಿ ಪಾಲಾಗ್ತದ, ವೇಸ್ಟ್ ಆಗೋದಿಲ್ಲೇನು? ಅನ್ನದ ಅಗಳ ಕಾಗಿಗೆ ಹೋಗುವುದಿಲ್ಲೇನು? ಅದಕ್ಕೆ ನಾ ಏನು ಮಾಡ್ತೀನಿ, ಕಾಗಿ ಸಹಿತ ಹೊಡಿಲಾರ್ದಂಗೆ ಲೆಕ್ಕ ಹಾಕಿ 1,00,000 ಗಳಿಸ್ತೀನಿ ಅಂದ. ಸಾಕು ಶಾಣೆ ಐದಿ ನಡಿ, ಅವನಕ್ಕಿಂತ ಚಲೋ ಶಾಣೆ ಐದಿ ಅಂತ ಕಳಿಸಿದರು. 3ನೇದವ ಬಂದ, ನೀ ಎಟ್ರ ಅಂದ್ರವರು. ಇವ 3ನೇದವ ಹೇಳಿದ, ನಾನು ಕೋಟ್ಯಾಧೀಶ, 1 ದಿವಸಕ್ಕೆ ನಂದು 1 ಕೋಟಿ ಸಂಪತ್ತ. ಅವಾಗ ಅವರಂದ್ರು, ಯಾರಿಗಾರ ಏನಾರ ನೀಡಿದೇನು ಜೀವನದೊಳಗೆ? ನೀಡಿಲ್ಲ. ಮತ್ತು ಯಾವಾಗ ನೀಡಾವ? ಈ ಜನ್ಮದಾಗಂತೂ ನೀಡೋದಿಲ್ಲ, ಮತ್ತು ಮುಂದಿನ ಜನ್ಮ ಬಂದ್ರೆ ನೋಡು ನಂದವ 3ನೇದವ. ಹೌದು, ಹೆಂಗೆ ಗಳಿಸಿದಿ?
ಎಷ್ಟು ಲೋಭ ಗುಣದಿಂದ ಗಳಿಸಿದೆ ಅಂತ ಕೇಳಿದರು. ಅವಾಗ ಅವ ಅಂದ, ನೋಡು, ಒಂದು ಸರತಿ ಅತ್ತಿ ಮನೆಗೆ ಹೋಗಿದ್ದೆ, ಚಲೋ ಗೋಧಿ ಹುಗ್ಗಿ ಮಾಡಿದ್ಲು, ಹಪ್ಪಳ ಸಂಡಿಗೆ ಕರೆದಿದ್ದಳು, ಚಲೋ ಪದಾರ್ಥ ತಯಾರು ಮಾಡಿದ್ಲು, ತುಪ್ಪ ಹಾಕೋದು ಮರೆತಿದ್ದಳು. ಹೇಳಬೇಕಿಲ್ಲ ಅಂದ್ರೆ ಇವರು ನಿರ್ಣಾಯಕರು. ಆ ಬಳಿಕ ಹೇಳಿದ್ಯಾ, ತಗೊಂಡು ಬಂದು ತುಪ್ಪ ಹಾಕಿದ್ದಳು, ಇನ್ನೇನು ಹುಗ್ಗಿ ತುಪ್ಪ ಬೆರೆಸಿ ಉಣಬೇಕ ಅನ್ಕೊಂಡ್ದನ ಒಂದು ನೊಣ ಬಂದು ಬಿತ್ತು ಅಂದ. ಮತ್ತು ನೊಣ ಏನು ಮಾಡಿದಿ? ನೊಣ ಏನು ಮಾಡ್ತಾರ? ತುಪ್ಪದಾಗ ನೊಣ ಬಿದ್ದೈತೆ ಅಂದ ಬಳಿಕ ನೊಣದ ಮೈ ತುಂಬ ತುಪ್ಪ ಹತ್ತಿರ್ತದ. ಈಗ ನೊಣ ಕಡೆಗೆ ತೆಗೆದೋಗಿದ್ರೆ ತುಪ್ಪ ವೇಸ್ಟ್ ಆಗ್ತದ. ಮತ್ತೇನು ಮಾಡಿದೆ ಅಂತ ಇವರು ಮತ್ತೇನು ಮಾಡ್ತಾರೆ? ನೀವಾಗಿದ್ರೆ ಕಡೆಗೆ ತೆಗೆದು ಒಗಿತಿದ್ರಿ, ನಮ್ದು ಹಂಗಿಲ್ಲ. ಯಾಕೆ? ನಾವು ಕೋಟ್ಯಾಧೀಶರು. ಆದ್ದರಿಂದ ನಾ ಏನು ಮಾಡಿದೆ ಗೊತ್ತದ ಏನು? ತುಪ್ಪ ಹಾನಿ ಆಗ್ತದ, ನನಗೆ ಲುಕ್ಷಣೆ ಆಗತ್ತಂತ ತಿಳ್ಕೊಂಡು ಆ ನೊಣನ ಬಾಯಾಗಿಟ್ಟುಕೊಂಡು ಅದಕ್ಕೆ ಹತ್ತಿದ ತುಪ್ಪ ಎಲ್ಲ ಹೀರಿ ಆ ಬಳಿಕ ನೊಣ ಕಡೆಗೆ ಹೋಗಿದ್ದೀನಿ ಅಂದ. ಅವರಿಬ್ಬರಿಗಿಂತನೂ ನೀ ಭಾಳ ಶಾಣೆ ಇದೆ, ನಡಿ ಸಾಕಂತ ಕಳಿಸಿದ್ರು. ನಾಲ್ಕನೇದವ ಬಂದ, ನೀ ಎಟ್ರವಂತ ಕೇಳಿದ್ರು. ನಾ ಅಬ್ಜಾದೀಶ್ ಅಂದ. ಹೌದು, ಅಬ್ಜ ಧನ ಸಂಪತ್ತನ್ನು ಹೇಗೆ ಗಳಿಸಿದೆವು ಅಂತ ಕೇಳಿದರು. ಅವ ಅಂದ, ವಿಜಯಪುರದ ಸಿದ್ದರಾಮೇಶ್ವರ ಜಾತ್ರೆಯೊಳಗೆ 5 ವರ್ಷದ ಹಿಂದೆ ಒಂದು ಬೇಸಿಗೆ ಕಾಲದೊಳಗೆ ಬೀಸುಗಳಾಕ ಬರ್ತೈತೆ ಅಂತ ಒಂದು ಬೀಸುಣಿಕೆ ತಂದೀನಿ, ಹೆಂಗೆ ತಂದೀನಿ ಹಂಗೆ ಐತೆ ಅಂದ. ಆವಾಗ ನಿರ್ಣಾಯಕರು ಅಂದರು, ಬೀಸುಣಿಕೆ ಇರೋದ ಬೀಸುಗಳಾಕ, ಮತ್ತು ಬೀಸ್ಕೊಂಡ ಬಳಿಕ ಅದು ಒಂದಿಷ್ಟು ಏನಾದರೂ ಹಾನಿ ಆಗಬೇಕು, ಹಳಿದರ ಆಗಬೇಕು, ಅಥವಾ ಅದರ ಹಿಡಿಕಿರ್ತೈತಲ್ಲ ಅದರ ಮುರಿಬೇಕು, ಏನಾರ ಆಗಬೇಕಲ್ಲ. ಮತ್ತು ಹೆಂಗೆ ತಂದಿ ಹಂಗೈತೆ ಅಂದ್ರೆ ಬೀಸ್ಕೊಂಡಿದ್ಯೋ ಏನಿಲ್ಲೋ ಅಂತ ಸಂಶಯ ಬಂದು ಅವ್ರು ಕೇಳಿದರು. ಅವಾಗ ಅವ ಅಂದ, ನಿಮ್ಮಂಥವ್ರವ್ರು ಬೀಸ್ಕೊಳ್ಳೋರು, ನಾ ಯಾಕೆ ಬೀಸ್ಕೊಳಕ್ಕೆ ಹೋಗಲಿ ಅಂದ. ಅಲ್ಲೋ, ಬೀಸುಣಿಕಿರೋದು ಬೀಸಾಕಲ್ಲ. ಅವಾಗ ಅವ್ರಂದರು, ಹಂಗಿಲ್ಲ ನಮ್ಮದು, ಹಂಗಿದ್ರೆ ನಾವ್ಯಾಕೆ ಹಿಂಗೆ ಅಬ್ಜಾಧೀಶರಾಗ್ತಿದ್ವಿ, ನಮ್ದು ಹೆಂಗದ ಗೊತ್ತದ ಏನು ಬೀಸುಗಳ ಪದ್ಧತಿ. ಯಾವಾಗ ಬೇಸಿಗೆ ಕಾಲದೊಳಗೆ ನನಗೆ ಗಾಳಿ ಬೇಕಾಗಿರ್ತದಲ್ಲ, ನನಗೆ ಬೀಸ್ಕೋಬೇಕಂತ ಅನಿಸ್ತದಲ್ಲ, ಆವಾಗ ಅದರಲ್ಲಿ ಹಿಂಗೆ ಬೀಸೋದಿಲ್ಲ. ಹಿಂಗೆ ಬೀಸಿದ್ದೇವೆ ಅಂದ್ರೆ ಮುರಿತದದು. ಯಾವುದು? ಬೀಸುಣಿಕಿ. ಅವಾಗ ಇವರು ಕ್ಯೂರಿಯಾಸಿಟಿಯಿಂದ ಕೇಳಿದರು, ಮತ್ತು ಹೆಂಗೆ ಬೀಸಿದಿ? ಯಾವಾಗ ಗಾಳಿ ಬೇಕಾಗ್ತದ ಅವಾಗ ಅದನ್ನು ಬೀಸೋದಲ್ಲ, ಅದನ್ನು ಹಿಂಗೆ ಹಿಡಿದು ನಾನಾ ಗೂಣ ಅಲ್ಲಾಡಿಸ್ತೀನಿ ಅಂದವ. ಅವಾಗ ಅವರು ನಿರ್ಣಯ ಮಾಡಿದರು, ಇವನು ಹಿಂದೆ ಬರೋರು ಇನ್ನೂ ಎಂತೆಂಥವ್ರು ಅದಾರೋ ಏನೋ, ಇವನಕ್ಕಿಂತ ಕನಿಷ್ಠ ಲೋಭತನ ಮಾಡೋರು, ಇಂಥ ಕೃಪಣತನ ಮಾಡುವಂಥ ಬುದ್ಧಿಯುಳ್ಳವರು ಯಾರೂ ಇರಲಿಕ್ಕಿಲ್ಲ. 1,00,000 ರೂಪಾಯಿ ಶಾಲು ಹೊದಿಸಿ ಇವನಿಗೆ ಬಹುಮಾನ ಕೊಟ್ಟು ಬಿಡ್ರಿ ಅಂತ ಕೊಟ್ಟು ಕಳಿಸಿದ್ರಂತ. ನಿಮ್ಮೂರಾಗನು ಇಂಥವ್ರು ಇದ್ರಪ್ಪ ಅಂದ್ರೆ ಇಂಥ ಕಾರ್ಯ ನಡೀತಿರ್ಲಿಲ್ಲ. ನೀವೆಲ್ಲರೂ ಕೊಡವ್ರದಿರಿ ಅಂತ ತಿಳ್ಕೊಂಡು ಇಟ್ಟು ಚಲೋ ಕಾರ್ಯ ನಡೆದದ ನಿಮ್ಮೂರಾಗ. ನೀಡು ಮನುಷ್ಯನೇ, ಹೂವಿನಂಥ ಹೂವ ಸುವಾಸ ನೀಡುತ್ತದೆ. ಇನ್ನೂ ತನಕ ಪ್ರಪಂಚದೊಳಗೆ ಒಂದು ಹೂವನೂ ಸಹಿತ ನನ್ನ ಸುವಾಸ ನನಗ ಬೇಕು, ನಿಮಗೆ ಯಾಕೆ ಕೊಡ್ಬೇಕಂತ ಪ್ರಶ್ನೆ ಮಾಡಿಲ್ಲ. ಒಂದು ನದಿನೂ ಸಹಿತ ನಾ ಯಾಕೆ ನಿಮಗೆ ನೀರು ಕೊಡಬೇಕು, ನನ್ನ ನೀರು ನಾನಾ ಕುಡಿತೀನಿ ಅಂತ ಹೇಳಿಲ್ಲ. ದೀಪದಂಥ ದೀಪ ನಿಮಗೆ ಯಾಕೆ ಬೆಳಕು ಚೆಲ್ಲಬೇಕು, ನನ್ನ ಬೆಳಕು ನನಗ ಇರಲಿ, ನೀವು ಕತ್ತಲದೊಳಗನ ಇರ್ರಿ ಅಂತ ಒಂದು ದೀಪನೂ ಹೇಳಿಲ್ಲ. ಒಂದು ಮರನೂ ಸಹಿತ ನಾ ಯಾಕೆ ನಿಮಗೆ ಹಣ್ಣ ಹಂಪಲ ಕೊಡಬೇಕು, ನನ್ನ ಹಣ್ಣ ನಾನ ತಿಂತೀನಿ ಅಂತ ಪ್ರಪಂಚದೊಳಗೆ ಒಂದು ಮರನೂ ಯಾರಿಗೂ ಹೇಳಿಲ್ಲ. ಹೂವ ಸುವಾಸ ಕೊಡುತ್ತದೆ, ಹರಿಯೋ ನದಿ ನೀರು ಕೊಡುತ್ತದೆ, ಆ ಬಳಿಕ ಮರ ಹಣ್ಣು ಹಂಪಲ ಕೊಡುತ್ತದೆ. ಇವು ಎಲ್ಲವೂ ನಮ್ಮ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳು.
ದಾನ ಮಾಡಿ ಬದುಕಾಕತ್ಯಾವು, ಧರ್ಮದ ಹಾದಿಯೊಳಗನ ನಡೆಯಾಕತ್ಯಾವು. ಇವುಗಳನ್ನೊಂದಿಷ್ಟು ನೋಡಿ ಆದರೂ ಕಲಿ ಮನುಷ್ಯನೇ. ಎಲ್ಲ ನನಗ ಇರಲಿ, ಹಿರಿಯರು ಗಳಿಸಿದ್ದು ನನಗ ಇರಲಿ, ನಾನು ಗಳಿಸಿದ್ದು ನನಗ ಇರಲಿ, ಮುಂದೆ ಬರುವ ಮಕ್ಕಳು ಗಳಿಸಿದ್ದು ನಮಗಾಗಿನ ಇರಲಿ ಅನ್ನುವಂಥ ಸಂಗ್ರಹ ಬುದ್ಧಿ ಬೇಡ, ಲೋಭಗುಣ ಬೇಡ. ಶರಣರು ಎಷ್ಟು ಚಲೋ ವಚನ ಬರೆದಾರ. ಮುನ್ನ ಗಳಿಸಿದವರೊಡವೆಯ ಕಂಡು ಮತ್ತೆ ಇನ್ನಾರಿಗೆ ಇರಿಸಿದೆ. ಅಂದಂದಿಗೆ ಮಳೆ ಬೆಳೆ ತಾನಿದ್ದಂದಿಗೂ ತಪ್ಪದು ನೋಡ. ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳಿದುದ ದಿಟವೆನ್ನಿರಣ್ಣ. ಎಷ್ಟು ಚಲೋ ಮಾತು ಹೇಳ್ತಾರ. ಒಬ್ಬ ಗಾವುದಿ ಮಾಚಯ್ಯ ಅಂತ ಶರಣರಾಗಿ ಹೋಗಿದಾರ ಕಲ್ಯಾಣದೊಳಗೆ. ಅವರು ಹೇಳಿದ ಮಾತ ಇದು ವಚನ. ಎಷ್ಟು ಚಲೋ ಹೇಳಿದ್ದಾರೆ. ಮುನ್ನ ಗಳಿಸಿದವರೊಡವೆಯ ಕಂಡು ಮತ್ತೆ ಇನ್ನಾರಿಗೆ ಗಳಿಸಿರುವೆ. ಪ್ರಶ್ನೆ ಮಾಡ್ತಾರೆ. ಮೊದಲ ನಮ್ಮ ಹಿರಿಯರು ಗಳಿಸ್ಯಾರ, ಆ ಬಳಿಕ ಈಗಿರು ಹಿರಿಯರನ್ನೂ ಗಳಿಸ್ಯಾರ, ನಾವು ಗಳಿಸಾಕತ್ತೀವಿ, ಮತ್ತು ನಮ್ಮ ಹಿಂದೆ ಬರೋವ್ರನ್ನೂ ಗಳಿಸವ್ರೆ. ಇಷ್ಟೆಲ್ಲ ಮೊದಲಿನ ಹಿರಿಯರ ಸಾಕಷ್ಟು ಕೋಟಿ ಕೋಟಿ ಗಳಿಸಿ ಹೋಗ್ಯಾರ. ನೀನು ಗಳಿಸೋ ಪ್ರಯತ್ನ ಮಾಡಬೇಡ. ಅವ್ರೇನು ಗಳಿಸಿಟ್ಟು ಹೋಗ್ಯಾರಲ್ಲ ತಾವು ಬಳಸಲಾರ್ದಂಗೆ, ಅದನ್ನು ಒಂದಿಷ್ಟು ಸಮಾಜದ ಕಾರ್ಯಕ್ಕಾಗಿ ಬಳಸು. ಅವರು ಪ್ಲಸ್ ಚಿಹ್ನೆದ ಹಿಂದನ ಬೆನ್ನು ಹತ್ಕೊಂಡು ಬಂದಾರ, ನೀನು ಪ್ಲಸ್ ಚಿಹ್ನೆದ ಹಿಂದನ ಬೆನ್ನು ಹತ್ಕೊಂಡು ಹೋಗಬೇಡ. ನೀನರ ಒಂದಿಷ್ಟು ಮೈನಸ್ದ ಹಿಂದೆ ಬೆನ್ನು ಹತ್ತು. ಮೈನಸ್ ಅಂದ್ರೆ ಕಳ್ಕೊ ಒಂದಿಷ್ಟು. ದಾನ ಧರ್ಮ ಮಾಡಿ ಕಳ್ಕೊ ಒಂದಿಷ್ಟು. ನನಗ ಬೇಕು ನನಗ ಬೇಕಂತ ಹಪಹಪಿತನದಿಂದ ಬರೀ ಸಂಗ್ರಹ ಮಾಡಬೇಡ. ಮುನ್ನ ಗಳಿಸಿದವರೊಡವೆಯ ಕಂಡು ಮತ್ತೆ ಇನ್ನಾರಿಗೆ ಗಳಿಸುವೆ. ತಾನಿದ್ದಂದಿಗೂ ಮಳೆ ಬೆಳೆ ತಪ್ಪದು. ನೋಡು, ಒಂದಿಷ್ಟು ಪ್ರಕೃತಿಯನ್ನು ನೋಡು, ನಿಸರ್ಗವನ್ನು ನೋಡಿ ಕಲಿ ಒಂದಿಷ್ಟು. ಋತುಮಾನಕ್ಕೆ ತಕ್ಕಂಗನ ಗಾಳಿ ಬೀಸ್ತದ, ಮಳೆ ಬರ್ತದ. ಎಲ್ಲ ವಸ್ತುಗಳು ಸಮಯ ಸಂದರ್ಭಕ್ಕೆ ತಕ್ಕಂಗೆ ಹೆಂಗೆ ಬದಲಾಕೋತ ಹೋಗ್ತವಿಲ್ಲ. ವಸಂತ ಋತು ಬಂತು ಅಂದ್ರೆ ಮಾವಿನ ಮರದೊಳಗೆ ಚಿಗುರು ಹೊಡೆಯುವುದಿಲ್ಲ, ಕಾಯಂ ಚಿಗುರು ಹೊಡಿತದೆ. ಸಮಯ ಸಂದರ್ಭ ಬಂತು ಅಂದ್ರೆ ಚಿಗುರು ಹೊಡಿತದೆ. ಮಳೆಗಾಲ ಬಂತು ಅಂದ್ರೆ ಮಳೆ ಸುರಿತದೆ, ಮೇಘಗಳು ಸುರಿತಾವು. ಹೇಗೋ ಪಡು ಗಾಳಿ ಬೀಸುವಾಗ ಪಡು ಗಾಳಿ ಬೀಸ್ತದೆ, ಮೂಡ ಗಾಳಿ ಬೀಸುವಾಗ ಮೂಡ ಗಾಳಿ ಬೀಸ್ತದೆ. ಋತುಮಾನಕ್ಕೆ ತಕ್ಕಂಗೆ ಹೆಂಗೆ ಬದಲಾಗ್ತದಲ್ಲ ನಿಸರ್ಗ. ಮತ್ತು ಇಂಥ ನಿಸರ್ಗದ ಮಧ್ಯದೊಳಗೆ ಬದುಕಾಕತ್ತಿ ಅಂದ ಬಳಿಕ ನೀನು ಒಂದಿಷ್ಟು ಬದಲಾಗು. ಬರೀ ಜೀವನದ ತುಂಬೆಲ್ಲ ಗಳಿಸಬೇಡ. ಗಳಿಸುವಾಗ ಗಳಿಸು, ಬಳಸುವಾಗ ಒಂದಿಷ್ಟು ಬಳಸು. ಆವಾಗ ನೀನು ಶ್ರೇಷ್ಠ ದಾನಿ ಆಗ್ತಿದ್ದಿ ಹೊರತು ಇರದಿದ್ರೆ ಎಲ್ಲರೊಳಗೆ ಒಂದಾಗಿ ಮರೆಯಾಗಿ ಹೋಗಿಬಿಡ್ತಿದ್ದಿ. ಹೇಳ ಹೆಸರು ಇರಲಾರ್ದಂಗೆ ಹೋಗುತ್ತಿದ್ದಿ. ಅದಕ್ಕೊಂದಿಷ್ಟು ನೀಡೋದನ್ನು ಕಲಿ. ನೀಡಿದಾಗ ಏನು ಒಂದಿಷ್ಟು ಸಂತೋಷ ಆಗ್ತದೆ, ಸಂತೃಪ್ತಿ ಆಗ್ತದೆ. ಅದಕ್ಕೆ ಬೆಲೆ ಕಟ್ಟಾಕ ಬರುವುದಿಲ್ಲ. ಮತ್ತು ನೀನು ಹೆಂಗೆ ನೀಡಬೇಕಂದ್ರೆ ಇನ್ನೊಬ್ಬರಿಗೆ ಟೋಪಿ ಹಾಕಿ ನೀಡೋದಲ್ಲ. ತಿಳಿತದನ ಭಾಷೆ? ನೀನ ಶ್ರಮ ಪಟ್ಟಿರ್ಬೇಕು, ನೀನ ಕಷ್ಟಪಟ್ಟು ದುಡಿದಿರ್ಬೇಕು. ನೀನು ಗಳಿಸಿದ ಸಂಪತ್ತನ್ನು ನೀನು ಯೋಗ್ಯರಾದವರಿಗೆ, ಯಾರಿಗೆ ಒಂದಿಷ್ಟು ಇರುವುದಿಲ್ಲಲ್ಲ, ಯಾರಿಗೆ ಕೊಟ್ಟರದು ಸತ್ಪಾತ್ರಕ್ಕೆ ಸಲ್ಲತದಲ್ಲ ಅಂಥವ್ರಿಗೊಂದಿಷ್ಟು ನೀಡು.
ಇಲ್ಲ ದಾನ ಮಾಡ ಅಂದಾರಂತ ತಿಳ್ಕೊಂಡು ಹಳೆಯ ಇದ್ದಾವ ಮಾವಂದು ತಗೊಂಡು ದಾನ ಮಾಡೋದಲ್ಲ, ಇವಂದ ದಾನ ಮಾಡಬೇಕು ಅಂದ್ರೆ ದಾನಿ. ನಮ್ದು ಹಂಗಾಗೋದಿಲ್ಲ. ಚಲೋ ಮಾವಿದ್ದ ಅಂದ್ರೆ, ಸಂಪತ್ತುಳ್ಳ ಮಾವಿದ್ದಂದ್ರೆ ಅವಂದು ತೊಗೊಂಡು ಬರೋದು, ಇವ ದಾನ ಮಾಡೋದು. ಹೆಸರು ಯಾರ್ದು ಬರ್ಸೋದು? ಮಾವಂದಲ್ಲ, ಇವಂದ. ಇನ್ನೊಬ್ಬರದು ತೊಗೊಂಡು ಬಂದು ದಾನ ಮಾಡೋದಲ್ಲ, ಇನ್ನೊಬ್ಬರ ಕಿಸೆ ಕತ್ತರಿಸಿ ತೊಗೊಂಡು ಬಂದು ನೀಡೋದಲ್ಲ, ಇನ್ನೊಬ್ಬರಿಗೆ ಟೋಪಿ ಹಾಕಿ ನೀಡೋದಲ್ಲ. ಸ್ವತಃ ಬೆವರ ಹನಿಯನ್ನು ಸುರಿಸೋದು, ದೇಹವನ್ನು ದಂಡಿಸೋದು, ಬೆವರ ಹನಿಯನ್ನು ಭೂಮಿ ತಾಯಿಗೆ ಸುರಿಸೋದು. ನಾವು ಗಳಿಸಿರುವ ಸಂಪತ್ತನ್ನು ಒಂದಿಷ್ಟು ಸಮಾಜಕ್ಕಾಗಲಿ, ಧರ್ಮದ ಕಾರ್ಯಗಳಿಗಾಗಿ, ಭಿಕ್ಷುಕರಿಗಾಗಲಿ ಅಥವಾ ಒಂದಿಷ್ಟು ದೀನರಿಗಾಗಲಿ ನೀಡಿದಾಗ ಅದು ನಿಜವಾದ ಶ್ರೇಷ್ಠ ದಾನ ಆಗ್ತದ ಹೊರತು ಇರದಿದ್ರೆ ಆಗೋದಿಲ್ಲ. ಅದಕ್ಕೊಂದಿಷ್ಟು ನೋಡು, ನಿನ್ನ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳನ್ನು ನೋಡಿಯಾದರೂ ನೀ ನೀಡೋದನ್ನು ಕಲಿ ಮನುಷ್ಯನೇ. ಭಾಳ ಮನೆ ದೊಡ್ಡದೈತೆ ಅಂತ ತಿಳ್ಕೊಂಡು ದೊಡ್ಡವರಾಗೋದಿಲ್ಲ. ಮನೆ ದೊಡ್ಡದಿರಬಹುದು, ಸಣ್ಣದಿರಬಹುದು, ಅದು ಪ್ರಶ್ನೆ ಅಲ್ಲ. ಆದ್ರೆ ಮನೆಯೊಳಗಿರ್ತಕ್ಕಂಥ ಮನಸ್ಸುಗಳು ದೊಡ್ಡವಿರಬೇಕು, ಆವಾಗ ದೊಡ್ಡವರಾಗ್ತೀವಿ. ಬರೀ ಮನೆ ದೊಡ್ಡದಿತ್ತು, ಶರೀರ ದೊಡ್ಡದಿತ್ತು, ಮನೆತನ ದೊಡ್ಡದಿತ್ತು ಅಂದ್ರೆ ಎಂದೂ ದೊಡ್ಡವರಾಗೋದಿಲ್ಲ. ನೀಡುವ ಭಾವ ಯಾರಲ್ಲಿ ಇರ್ತದ ಅವರು ದೊಡ್ಡವರಾಗ್ತಾರೆ. ಜಗತ್ತಿನೊಳಗೆ ನೀಡುವ ಭಾವ ಬೇಕಲ್ಲ. ಒಬ್ಬ ಭಿಕ್ಷುಕ ಹೊರಟಿದ್ದ. ಹೋಗುವಾಗ ಸುತ್ತಮುತ್ತ ಎಡಕ ಬಲಕ ನೋಡಿದ. ಕೆಲವರು ಸಣ್ಣ ಮನೆ ಇದ್ದವು, ಕೆಲವರು ದೊಡ್ಡ ಮನೆ ಇದ್ದವು. ಕೆಲವ್ರದ್ದು ಒಂದಂತಸ್ತಿನ ಮನೆ, ಕೆಲವರು 2 ಅಂತಸ್ತ 3 ಅಂತಸ್ತ. ಇಲ್ಲದ ನೋಡು ನಮ್ಮ ಸುತ್ತಮುತ್ತ ಎಂತೆಂಥ ಮನೆ ಕಟ್ಟ್ಯಾರ, ಭಾಳ ಅದ್ಭುತ ಮನೆ ಕಟ್ಟ್ಯಾರ. ಇಂಥ ಮನೆಗಳಿದ್ದವು. ಅವ ಹೇಂಗ ಭಿಕ್ಷುಕ ನಡ್ಕೋತ ಹೊರಟಿದ್ದ. ಅವನಿಗೆ ಅನಿಸಿತು, ಯಾರ ಮನೆಗೆ ಹೋದ್ರೆ ನನಗೆ ಒಳ್ಳೆ ಪದಾರ್ಥ ನೀಡ್ಯಾರ, ಯಾರ ಮನೆಗೆ ಹೋದ್ರೆ ನನಗೊಂದಿಷ್ಟು ಧನ ಸಂಪತ್ತು ಸಹಾಯ ಮಾಡ್ಯಾರ ಅಂತ ವಿಚಾರ ಮಾಡಿದ. ವಿಚಾರ ಮಾಡಿ ಹೋಗುವಾಗ ಮೊದಲಿಗೊಂದು ಸಣ್ಣ ಮನೆ ಬಂತು. ಇವು ಪತ್ರಾಸಿನ ಮನೆ ಇರ್ತಾವಲ್ಲ, ಸಣ್ಣ ಮನೆ ಬಂತು. ಅದು ಬಡವರ ಮನೆ ಅಂತ ಇವ ತಿಳ್ಕೊಂಡ ಭಿಕ್ಷುಕ. ತಿಳ್ಕೊಂಡು ಅದರ ಪಕ್ಕದೊಳಗೊಂದು 2 ಅಂತಸ್ತಿನ ಮಹಲಿತ್ತು ಮನೆ. ಆವಾಗ ಅದರ ಸುಣ್ಣ ಬಣ್ಣ ಆಕರ್ಷಣೆ ಆಯಿತು. ಇದು ಶ್ರೀವಂತರ ಮನೆ, ಇವರು ಬಹುತೇಕ ಕೋಟ್ಯಾಧೀಶರಿರ್ಬೇಕಂತ ತಿಳ್ಕೊಂಡು ಆ ಬಡವನ ಮನೆ ಇತ್ತಲ್ಲ ಅಲ್ಲಿ ಬೇಡಬೇಕಾಗಿತ್ತು ಭಿಕ್ಷುಕ, ಅಲ್ಲಿ ಬೇಡಲಿಲ್ಲ. ಇದು ಮನೆ ಸಣ್ಣದೈತಿ, ಅದಕ್ಕೆ ಇವ್ರ ಬಳಿ ಏನೂ ಇರಲಿಕ್ಕಿಲ್ಲ ಅಂತ ತಿಳ್ಕೊಂಡು ಸಣ್ಣ ಮನೆ ಬಿಟ್ಟು ಅದರ ಮುಂದೆ ಹಾಯ್ದು ದೊಡ್ಡ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂದ. ಒಳಗಿದ್ದವರು ಗಪ್ಪುಗಾರ. 2 ಸರ್ತಿ ಭಿಕ್ಷಾಂದೇಹಿ ಅಂದ, ಯಾರೂ ಹೋಗೊಡ್ಲಿಲ್ಲ. 3 ಸರ್ತಿ ಜೋರು ಎತ್ತರ ಧ್ವನಿಯೊಳಗೆ ಕೂಗಿದ. ಆವಾಗ ಕೇಳೀತು ಸುಮ್ಮ. 4 ಸರ್ತಿ 5 ಸರ್ತಿ ಕೂಗಿದ. ಒಳಗ ಏನಿದ್ರಲ್ಲ ದೊಡ್ಡವರಿಗೆ ಸಿಟ್ಟು ಬಂತು. 1 ಸರ್ತಿ ಹೇಳಿದ್ರೆ ಕೇಳೋದಿಲ್ಲೇನು ನಮಗೆ? ಮನೆ ಮುಂದೆ ನಿಂತು ಹೆಂಗೆ ನೀನು ಕೂಗಾಕತ್ತಿದೆಲ್ಲ, ಸುತ್ತಮುತ್ತ ನೆರೆಹೊರೆಯವರದಾರ, ಎಷ್ಟರ ಅಪಮಾನ ಮಾಡಾಕ ಬಂದಿ ನಮಗಂತ ತಿಳ್ಕೊಂಡು ಕೈ ಹಚ್ಚಿ ನೀಡಲಿಲ್ಲ, ಕೈ ಎತ್ತಿ ನೀಡಲಿಲ್ಲ, ಕೈ ಹಚ್ಚಿ ದುಡಿದ್ರು.
ಹೋಗಿ ಕೆಳಗೆ ಬಿದ್ದ. ಮತ್ತು ಬಿದ್ದ ಭಿಕ್ಷುಕ ಹಿಂಗಿದ್ನಲ್ಲ, 75 ವರ್ಷದ ವಯೋವೃದ್ಧ, ಹೇಳಕ್ಕೆ ಬರವಲ್ದು, ಹಂಗೆ ದುಡಿದ್ರು. ಅದು ಸಣ್ಣ ಮನೆ ಇತ್ತಲ್ಲ, ಬಡವರ ಮನೆ. ಆ ಮನುಷ್ಯ ಬಾಗಲದೊಳಗೆ ನಿಂತಿದ್ದ. ಇವರು ದೊಡ್ಡ ಮನೆಯವರು ಕೈ ಹಚ್ಚಿ ದುಡೋದನ್ನು ಸಣ್ಣ ಮನೆಯವ ನಿಂತು ನೋಡಿದ್ದ. ಅವರು ದುಡಿದ್ರು, ಬಾಗಲ ಮುಂದೆ ಮಾಡಿ ಒಳಗೆ ಹೋದರು. ಇವನಿಗೆ ಯಾರು ನೋಡ್ಬೇಕು? ಸಣ್ಣ ಮನೆಯವರ ನೋಡ್ಬೇಕಲ್ಲ. ಇವ ಏನು ಬಾಗಿಲದೊಳಗೆ ನಿಂತಿದ್ದಲ್ಲ, ಓಡ್ಕೋತ ಬಂದ, ಕೈ ಕೊಟ್ಟು ಎಬ್ಬಿಸಿದ. ಎಬ್ಬಿಸಿ ತನ್ನ ಮನೆಗೆ ಕರ್ಕೊಂಡು ಬಂದ. ಯಾಕೆ ಕೆಳಗೆ ಬಿದ್ದಿ, ಏನಾಯಿತು ಅಂದ. ಏನು ಮಾಡೋದು, ಮನೆ ಭಾಳ ದೊಡ್ಡದದ, ಸಿರಿವಂತರದಾರ, ಕೋಟ್ಯಾಧೀಶರು ಇರ್ಬೋದು ಅಂತ ತಿಳ್ಕೊಂಡು ನಿನ್ನ ಮನೆ ಬಿಟ್ಟು ಅವ್ರ ಮನೆ ಮುಂದೆ ಹೋಗಿ ಕೈ ಚಾಚಿ ಬೇಡಿದ್ಯಾ. ಆದ್ರೆ ಅವ್ರ ಬಳಿ ದಾನ ಧರ್ಮ ಮಾಡುವಂಥ ಗುಣ ಇಲ್ಲ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹಿಂಗಾಯಿತು ಪರಿಸ್ಥಿತಿ ಅಂತ ದುಃಖ ಪಡಕತ್ತಿದ್ದ. ಆವಾಗ ಸಣ್ಣ ಮನಿ ಮನುಷ್ಯ ಹೇಳಿದ, ದುಃಖ ಪಡಾಕ ಹೋಗಬೇಡ, ನಿನಗವರು ನೀಡಲಿಲ್ಲ ಅಂತ ವ್ಯಥೆ ಪಡಬೇಡ. ಅವರು ನೀಡದಿದ್ರೇನಾಯಿತು, ಅವರು ಕೊಡದಿದ್ರೇನಾಯಿತು, ನನಗಾಗಿ ಒಂದಿಷ್ಟು ಅಂಬ್ಲಿ ಮಾಡೀನಿ, ಅದರಾಗ ನೀನು ಅರ್ಧ ಕುಡಿದು ಸಂತೋಷ ಪಡು, ನಾನು ಅರ್ಧ ಕುಡಿದು ಸಂತೋಷ ಪಡ್ತೀನಿ ಅಂತ ಅಂಬಲಿ ನೀಡಿದ. ಯಾರು? ಬಡ ಮನುಷ್ಯ. ಆವಾಗ ಭಿಕ್ಷುಕನಿಗೆ ಅರಿವಿನ ಕಣ್ಣ ತೆರೆದಿತ್ತು. ಏನು, ಇನ್ನು ಮುಂದೆ ಜೀವನ ಪರ್ಯಂತರ ಮನಿ ನೋಡಿ ಭಿಕ್ಷಾ ಬೇಡಬಾರದು, ನೀಡುವ ಮನಸ್ಸು ನೋಡಿ ಭಿಕ್ಷಾ ಬೇಡಬೇಕನ್ನುವಂಥ ಸತ್ಯ ಸಂಗತಿ ಗೊತ್ತಾಗಿತ್ತು. ಆದ್ದರಿಂದ ಭಿಕ್ಷುಕ ಹೇಳಿದ, ಮನಿ ದೊಡ್ಡವಿದ್ದವರೆಲ್ಲರೂ ದೊಡ್ಡವರಲ್ಲ, ಮನಸ್ಸು ದೊಡ್ಡವಿದ್ದವರು ದೊಡ್ಡವರು ಜಗತ್ತಿನೊಳಗ. ಆದ್ದರಿಂದ ಅವ್ರ ಮನಿ ದೊಡ್ಡದದ, ಮನಸ್ಸು ಸಣ್ಣದದ. ನಿನ್ನ ಮನೆ ಭಾಳ ಸಣ್ಣದದ, ಮನಸ್ಸು ಭಾಳ ದೊಡ್ಡದದ ನಿಂದು. ಆದ್ದರಿಂದ ಅವರು ಸಿರಿವಂತರಲ್ಲ, ನನ್ನ ದೃಷ್ಟಿಯೊಳಗ ಅಂಬಲಿ ಕೊಟ್ಟಿರ್ತಕ್ಕಂಥ ನೀನು ನಿಜವಾದ ಶ್ರೇಷ್ಠ ಸಿರಿವಂತಂತ ತಿಳ್ಕೊಂಡು ಕೊಂಡಾಡಿದ ಮನದುಂಬಿ. ನಿನಗೆ ಒಳ್ಳೆಯದಾಗಲಿ ಅಂತ ಹರಸಿ ಮುಂದೆ ಹೋದ. ಹಾಗೆ ಯಾರು ಒಂದಿಷ್ಟು ಸತ್ಕಾರ್ಯಗಳಿಗೆ, ಭಿಕ್ಷುಕರಿಗೆ, ನಿರ್ಗತಿಕರಿಗೆ ನೀಡ್ತಾರಲ್ಲ, ಅವರು ನಿಜವಾದ ಮಾನವಂತರು, ಅವರು ನಿಜವಾದ ಶ್ರೇಷ್ಠ ದಾನಿಗಳಾಗ್ತಾರೆ. ಹೊರತು ಎಲ್ಲ ನನಗೆ ಇರಲಿ ಅನ್ನೋರು ಎಂದೂ ದಾನಿಗಳಾಗಕ್ಕೆ ಬರುವುದಿಲ್ಲ. ಆದ್ದರಿಂದ ಒಂದಿಷ್ಟು ಏನು ಮಾಡೋದು, ಮನುಷ್ಯ ನೀಡೋದನ್ನು ಕಲಿಬೇಕು. ದೇವರು ಸಂಪತ್ತು ನಮಗೆ ಕೊಟ್ಟಾನಂದ್ರೆ ಸುಮ್ಮನೆ ನೀನು ಒಬ್ಬನ ಅನುಭವಿಸಂತ ಕೊಟ್ಟಿಲ್ಲ, ಯಾರಿಗಿರುವುದಿಲ್ಲಲ್ಲ ಅವರಿಗೂ ಒಂದಿಷ್ಟು ಕೊಡೋ ಅಂತ ಸಂಪತ್ತು ಕೊಡ್ತಾನ. ಒಂದು ಸರ್ತಿ ಸಂಪತ್ತು ಕೊಟ್ಟು ನೋಡ್ತಾನ, ಒಂದು ಸರ್ತಿ ಕಸಗೋತಾನ. ನಾವು ದಾನ ಧರ್ಮ ಮಾಡ್ಕೋತ ಇದ್ದೇವೆ ಅಂದ್ರೆ ಇನ್ನೂ ಹೆಚ್ಚು ಕೊಟ್ಟಗೋತ ಇರ್ತಾನ ಸಂಪತ್ತು ಭಗವಂತ. ಮತ್ತು ನಾವು ದೇವರು ಕೊಟ್ಟ ಸಂಪತ್ತು ಎಲ್ಲ ನನಗೆ ಇರಲಿ ಅಂತ ನಾವು ಹಪಹಪಿತನದಿಂದ ಜಿಪುಣತನದಿಂದ ಬದುಕಿದ್ದೇವೆ ಅಂದ್ರೆ ಒಂದು ದಿವಸ ಮತ್ತು ದೇವ್ರಂದ್ರೆ ದೇವ್ರ ಬಂದು ಕಸ್ಕೊಳ್ಳೋದಲ್ಲ, ಕಳ್ಳರ ರೂಪದೊಳಗೆ ಬಂದು ಕಸ್ಕೊಂಡು ಹೋಗ್ತಾನ. ಹಿಂಗದ. ಮುಂದಿನ ಮನೆಯಿಂದ ನಾವು ಸಂಗ್ರಹ ಮಾಡ್ತೀವಿ, ಹಿಂದಿನ ಮನೆಯಿಂದ ಕಾಳ ಬಂದು ತೊಗೊಂಡು ಹೋಗುತ್ತಾನ. ಅದಕ್ಕೊಂದಿಷ್ಟು ಏನು ಮಾಡು, ಇದ್ದಾಗನ ಒಂದಿಷ್ಟು ಕೊಡೋದನ್ನು ಕಲಿ, ನೀಡು ಒಂದಿಷ್ಟು. ದಾನದ ಗುಣದಕ್ಕಿಂತ ಮಿಗಿಲಾದ ಶ್ರೇಷ್ಠ ಗುಣ ಮತ್ತೊಂದಿಲ್ಲ. ಅದಕ್ಕೆ ನೀ ಏನು ಮಾಡು, ಸಮಯ ಸಂದರ್ಭ ಬಂದಾಗ ಒಂದಿಷ್ಟು ನೀಡಿಬಿಡು.